ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ ಹಣ ಜಪ್ತಿ ವಿಚಾರ ತಡರಾತ್ರಿಯವರೆಗೂ ಆರೋಪಿ ಮೋಹನ್ ವಿಚಾರಣೆ ಟೈಪಿಸ್ಟ್ ಮೋಹನ್ ವಿರುದ್ಧ ಪ್ರಕರಣ ದಾಖಲು. ವಿಧಾನಸೌಧದ ವೆಸ್ಟ್ ಗೇಟ್ನಲ್ಲಿ ಹಣ ಜಪ್ತಿಯಾದಂತಹ ವಿಚಾರ ರಾತ್ರಿಯಿಡೀ ಡ್ರಿಲ್ಲಿಂಗ್ ಆಗಿದೆ. ಟೈಪಿಸ್ಟ್ ಮೋಹನ್ಗೆ ತಡರಾತ್ರಿವರೆಗೂ ಕೂಡ ಆರೋಪಿ ಮೋಹನ್ನ ವಿಚಾರಣೆ ಆಗಿದೆ. ಈ ಹಣ ಯಾರದ್ದು, ಎಲ್ಲಿಂದ ಬಂತು, ಇಷ್ಟು ಲಂಪ್ ಸಮ್ ಅಮೌಂಟ್ ಅನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಈ ವಿಚಾರವಾಗಿ ವಿಚಾರಣೆ ಆಗ್ತಾ ಇತ್ತು. ಟೈಪಿಸ್ಟ್ ಮೋಹನ್ ಬೈಕ್ನಲ್ಲಿ 25,76,000 ಹಣ ಅಲ್ಲಿ ಪತ್ತೆಯಾಗಿತ್ತು. ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಮೋಹನ್ ಸಿಕ್ಕಿಬಿದ್ದಿದ್ದ. ಆ ಹಣ ಯಾರದ್ದು, ಯಾರಿಗೆ ಸೇರಿದ್ರು, ಈ ಒಂದು ಪ್ರಶ್ನೆಯನ್ನ ಮಾಡಲಾಗ್ತಿದೆ. ಇನ್ನು ಮೋಹನ್ ಸಚಿವ ಪುಟ್ಟರಂಗ ಶೆಟ್ಟಿ ಕಚೇರಿಯ ಟೈಪಿಸ್ಟ್ ಆಗಿರೋದ್ರಿಂದ ಪುಟ್ಟರಂಗ ಶೆಟ್ಟಿ ಅವರ ಮೇಲೂ ಕೂಡ ಒಂದಷ್ಟು ಅನುಮಾನಗಳನ್ನು ಮಾಡಲಾಗ್ತಿದೆ. ಹಣದ ಪ್ಯಾಕೆಟ್ ಮೇಲೆ ಸಚಿವ ಪುಟ್ಟರಂಗ ಶೆಟ್ಟಿ ಅವರ ಹೆಸರು ಕೂಡ ಅಲ್ಲಿದೆ. ಹಣ ನನ್ನದೇ ಅಂತ ಟೈಪಿಸ್ಟ್ ಮೋಹನ್ ಹೇಳ್ತಿದ್ರು ಕೂಡ ಆ ಒಂದು ಉತ್ತರದಲ್ಲಿ ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳಿದೆ ಅನ್ನೋದು ಗೊತ್ತಾಗಬೇಕಾಗಿದೆ. ಕೆಲ ಹೊತ್ತಲ್ಲೇ ಮತ್ತೆ ಟೈಪಿಸ್ಟ್ ಮೋಹನ್ ವಿಚಾರಣೆ ಆಗುತ್ತೆ. ಪುಟ್ಟರಂಗ ಶೆಟ್ಟಿ ಅವರ ಟೈಪಿಸ್ಟ್ ಮೋಹನ್ ಸಚಿವ ಪುಟ್ಟರಂಗ ಶೆಟ್ಟಿಗೂ ಕೂಡ ಕಂಟಕ ಎದುರಾಗುತ್ತಾ? ಯಾಕಂದ್ರೆ ಆ ಹಣದ ಬ್ಯಾಗ್ ನಲ್ಲಿ ಅವರ ಹೆಸರೇ ಇದೆ. ಆದ್ರೆ ನನಗೂ ಆ ಹಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಪುಟ್ಟರಂಗ ಶೆಟ್ಟಿ ಅವರು ಇಬ್ಬರು ಮಾಜಿ ಪಿಎಗಳ ಮೇಲೆ ಸಚಿವರು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೂ ಈ ಒಂದು ಹಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಆದ್ರೆ ನನ್ನ 2 ಪಿಎಗಳ ಮೇಲೆ ನನಗೆ ಡೌಟ್ ಇತ್ತು, ಅವರೇ ಈ ಕೆಲಸವನ್ನ ಮಾಡಿಸಿರ್ಬೋದು ಅಂತ ಕಾಣಿಸುತ್ತೆ ಅಂತ ಈಗ ಹೇಳ್ತಿದ್ದಾರೆ. ಹಾಗಾಗಿ ಪುಟ್ಟರಂಗ ಶೆಟ್ಟಿ, ನನಗೂ ಈ ಹಣದ ವಿಚಾರಕ್ಕೂ ಸಂಬಂಧ ಇಲ್ಲ. ಟೈಪಿಸ್ಟ್ ಮೋಹನ್ ಕೈಲಿ ಹಣ ಹೇಗೆ ಬಂತು ನನಗೆ ಗೊತ್ತಿಲ್ಲ, ಆದ್ರೆ ನನಗೆ ಡೌಟ್ ಇದ್ದಿದ್ದಂತೂ ಹೌದು ಅನ್ನೋದಂತೂ ಅವ್ರು ಹೇಳ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರ ಟೈಪಿಸ್ಟ್ ಮೋಹನ್ ಅವರ ಬಳಿ ಸುಮಾರು 26 ಲಕ್ಷ ಆಲ್ಮೋಸ್ಟ್ ಹಣ ಸಿಕ್ಕಿತ್ತು, 25,72,000. ಆದ್ರೆ ಪುಟ್ಟರಂಗ ಶೆಟ್ಟಿ ಅವರು ಹೇಳೋ ಪ್ರಕಾರ ನನಗೆ ಮತ್ತು ಈ ಹಣಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅಂತ. ಮೋಹನ್ ನೋಡ್ತಾ ಇದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಸದ್ಯಕ್ಕೆ ವಿಚಾರಣೆ ಆಗ್ತಾ ಇದೆ. ನೆನ್ನೆಷ್ಟೇ ವಿಧಾನಸೌಧದಿಂದ ಹೊರಗೆ ಬರಬೇಕಾದ್ರೆ ವೆಸ್ಟ್ ಗೇಟ್ ನಲ್ಲಿ ಹಣ ಪತ್ತೆಯಾಗುತ್ತೆ. ಅವ್ರನ್ನ ತಡೆಯುವಂತ ಪ್ರಯತ್ನ ಮಾಧ್ಯಮಗಳಿಂದ ಕೂಡ ಆಗುತ್ತೆ, ಆದ್ರೆ ಅದಕ್ಕೆ ಅವರು ಒಪ್ಪೋದಿಲ್ಲ. ನಂತರ ಸ್ಟೇಷನ್ ನಲ್ಲಿ ವಿಚಾರಣೆ ಆಗಿದೆ. ಇನ್ನು ವಿಧಾನಸೌಧದ ಬಳಿ ಹಣ ಸಿಕ್ಕ ಹಣದ ಪ್ಯಾಕೆಟ್ ಮೇಲೆ ಸಚಿವ ಪುಟ್ಟರಂಗ ಶೆಟ್ಟಿ ಹೆಸರಿರುವ ಬಗ್ಗೆ ಸ್ವತಃ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಪುಟ್ಟರಂಗ ಶೆಟ್ಟಿ, ಹಣಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಜೊತೆಗೆ ಇಬ್ಬರು ಮಾಜಿ ಪಿಎಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇವನು ಟೈಪಿಸ್ಟ್ ಅಂತ ಅವ್ನು ನಾನು ನೋಡೇ ಇಲ್ಲ. ಇದು ಹೇಳ್ಬೇಕು ಅಂತಂದ್ರೆ ಅವ್ನ ಮುಖನೇ ನೋಡಿಲ್ಲ, ನನ್ನ ಎದುರು ಬಂದು ನಿಂತೂ ಇಲ್ಲ. ಹಾಗಾಗಿ ಈ ವಿಷಯ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನ ವಿನಾಕಾರಣ 20 ಲಕ್ಷಕ್ಕೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಸಚಿವರಲ್ಲಿ ಸಿಕ್ತು, ಇವ್ರಿಗೆ ಯಾರೋ ಕಾಂಟ್ರಾಕ್ಟ್ದಾರ್ಕು ಅಂತಂದು ಕೊಟ್ಟರು ಅನ್ನೋದು ಸರಿಯಲ್ಲ. ಹಾಗಾಗಿ ಎಂಕ್ವೈರಿ ಆಗಲಿ, ಬೇಕಾದ್ರೆ ಯಾವ ಎಂಕ್ವೈರಿ ಯಾರು ಆಗಲಿ, ತಪ್ಪಿದ್ರೆ ಬೇಕಾದ್ರೆ ಯಾವ ಶಿಕ್ಷೆನಾರು ಆಗಲಿ, ಅದಕ್ಕೆ ನಾನು ಬದನಾಗಿರ್ತೀನಿ. ನಾನು ಅದನ್ನು ವಿರೋಧವಾಗೂ ಆಗಲ್ಲ. ಅದು ತಪ್ಪನ್ನು ಸರಿ ಅಂತ ವಾದ ಮಾಡ್ತಕ್ಕಂಥ ಮುಟ್ಟಾಳರು ಯಾರು, ನಾನು ಅಂಥ ಮನುಷ್ಯನಲ್ಲ, ಅದರ ವಾದನೂ ಮಾಡೋಣ. ನೋಡೋಣ ಅದಕ್ಕೆ ಹೆಂಗೆ ಈಗ ಯಾರು ಬರೆದಿಟ್ಟಿರಿ, ಕಂಪನಿದ್ರೆ ಬರೆದಿಟ್ಟಿರ್ಬೇಕು, ಅದರಲ್ಲಿ ನನ್ನ ಹೆಸರು ಬೇಕು ಅಂತ ಬರೆದಿಟ್ಟಿರ್ಬೇಕು, ನೋಡ್ತೀನಿ. ಅದಕ್ಕೆ ಎಂಕ್ವೈರಿ ಆಗಲಿ. ನಾನೇನು ಎಂಕ್ವೈರಿ ಆಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇಲ್ವಲ್ವಾ? ಸಿ ಕಾರ ಕೊಡು, ಯಾವ್ದು ಕಾರ ಕೊಟ್ಟು ಎಂಕ್ವೈರಿ ಆಗೋದು. ಇನ್ನು ವಿಧಾನಸೌಧ ವೆಸ್ಟ್ ಗೇಟ್ನಲ್ಲಿ ಹಣ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಇದು ಸಚಿವರ ಕಚೇರಿಯ ಸಿಬ್ಬಂದಿ ಮಾಡಿದ ತಪ್ಪು, ಇದಕ್ಕೆ ಸಚಿವರಿಗೇನು ಸಂಬಂಧ ಅಂತ ಕಿಡಿಕಾರಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ. ಘಟನೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳಿದರು. ನೋಡಿ, ಮಿನಿಸ್ಟರ್ ಸಿಬ್ಬಂದಿ ಹತ್ರ ಅದೇನೋ ದುಡ್ಡು ಸಿಕ್ಕಿದೆ ಅಂತ ನಾನು ಕೂಡ ತಿಳ್ಕೊಂಡಿದ್ದೀನಿ. ಆದರೆ ಮಿನಿಸ್ಟರ್ ಸಿಬ್ಬಂದಿಗೆ ಮಿನಿಸ್ಟ್ರಿಗೆ ಏನು ಸಂಬಂಧ? ಇವತ್ತು ನನ್ನ ಯಾವುದೋ ಒಬ್ಬ ಸಿಬ್ಬಂದಿ PAಗಳು ಇರ್ತಾರೆ, ಯಾರೋ ಇರ್ತಾರೆ, ಡ್ರೈವರು ಏನೋ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಅದಕ್ಕೆ ಮಿನಿಸ್ಟ್ರಿಗೆ ಅದಕ್ಕೂ ಏನು ಸಂಬಂಧ? ಅದಾಗಿನೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಮತ್ತು ಆ ಬಗ್ಗೆ ಸಚಿವರು, ಸಂಬಂಧಿಸಿದ ಸಚಿವರು ಅವರು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಡ್ತಾರೆ. ನೋಡಿ, ಮಿನಿಸ್ಟರ್ ಸಿಬ್ಬಂದಿ ಹತ್ರ ವಿಧಾನಸೌಧದ ವೆಸ್ಟ್ ಗೇಟ್ ಬಳಿ ವಿಚಾರವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ವಿಧಾನಸೌಧ ವೆಸ್ಟ್ ಗೇಟ್ ನಲ್ಲಿ ಹಣ ಜಪ್ತಿ ವಿಚಾರವಾಗಿ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಗುತ್ತಿಗೆ ನೌಕರ ಮೋಹನ್ ಬಳಿ 25 ಲಕ್ಷ ಹೇಗೆ ಬಂತು? ನ್ಯೂಸ್ 18 ಕನ್ನಡದ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಈ ಸುಮಾರು 25.77 ಲಕ್ಷ ಏನು 25,77,000 ಸಿಕ್ಕಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಬಳಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಇದೆ. ಗುತ್ತಿಗೆ ನೌಕರ ಮೋಹನ್ ಬಳಿ 25 ಲಕ್ಷ ಅಮೌಂಟ್ ಎಲ್ಲಿಂದ ಬಂತು, ಇದು ಯಾರದ್ದು ಅನ್ನೋ ಬಗ್ಗೆ ಎಕ್ಸ್ಕ್ಲೂಸಿವ್ ಆದ ಮಾಹಿತಿಯನ್ನು ಕೊಡ್ತೀವಿ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ
ಗೋಲ್ಮಾಲ್ ಆಗಿರುವ ಶಂಕೆ ಇದೆ. ವರ್ಗಾವಣೆ ದಂಧೆಯನ್ನ ಸ್ವತಃ ಈ ಮೋಹನ್ನೇ ಹ್ಯಾಂಡಲ್ ಮಾಡ್ತಾ ಇದ್ದ ಅಂತ ಗೊತ್ತಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವರ್ಗಾವಣೆಯ ದಂಧೆಯಲ್ಲಿ ಈತ ಪ್ರಮುಖ ಪಾತ್ರಧಾರಿ ಆಗಿದ್ದ ಅನ್ನೋದು ವಿಚಾರ ಈಗ ಗೊತ್ತಾಗ್ತಾ ಇರೋದು. ಮೋಹನ್ ಬಳಿ 25 ಲಕ್ಷ ಹೇಗೆ ಬಂತು ಅಂತಂದ್ರೆ ಅದಕ್ಕೂ ವರ್ಗಾವಣೆಯ ದಂಧೆಗೂ ಅಲ್ಲಿ ಲಿಂಕ್ ಇರೋದು ಗೊತ್ತಾಗ್ತಾ ಇದೆ. ಹಾಗಾಗಿ ವಿಚಾರಣೆ ನಡೆದ ನಂತರ ಸಂಪೂರ್ಣವಾದಂತ ಇದು ಗೊತ್ತಾಗಬಹುದು. ಟೆಂಡರ್ ಕಾಮಗಾರಿ ಡೀಲ್ ಕೂಡ ಈತ ಅಲ್ಲಿ ನಿರ್ವಹಿಸುತ್ತಿದ್ದ. ಮತ್ತೊಬ್ಬ ಪ್ರಭಾವಿ ಸಚಿವನ ಆಪ್ತನ ಜೊತೆ ಸೇರಿ ಈತ ಡೀಲ್ ಮಾಡೋದಕ್ಕೆ ಮುಂದಾಗಿದ್ದ ಅನ್ನೋ ಒಂದು ಶಂಕೆ ಇದೆ. ಜೊತೆಗೆ ಟೆಂಡರ್ ಕಾಮಗಾರಿಗಳಲ್ಲೂ ಕೂಡ ಫುಲ್ ಡೀಲ್ ಮಾಡ್ತಿದ್ದ ಅನ್ನೋ ಮಾಹಿತಿಗಳು ಕೂಡ ಇದೆ.